ಇವ್ರಿಲ್ಲ ಅಲ್ಲ ಇಲ್ಲ ಅನ್ನೋದು ಮುಗಿದು ಹೋಗೈತದ್ರೆ ಅದು ಯಾವ ಕಾರಣಕ್ಕೆ ಎದ್ದಿತ್ತು ತಮಗೂ ಗೊತ್ತೈತ್ರಿ. ಈಗ ಯಾರ್ಯಾರು ಕೆಲ ಮಂದಿ ಟಿಕೆಟ್ ಕೇಳಿದ್ರು ಅಸಮಾಧಾನ ಆ ವಿಷಯದಿಂದ ಅದು ಹೊರಗಿನವರು ಹಿಂಗೆ ತಂದಿದ್ದಾರೆ. ಆ ಇಶ್ಯೂ ನಾವು ಎಲ್ಲ ಹೇಳಿದ್ವಿ. ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಸುರೇಶ್ ಅಂಗಡಿ ಅವ್ರ ಮನೆ ಅಲ್ಲೇ ಇರ್ತಾರೋ ಅಥವಾ ಬಾಡಿಗೆ ಮನೆ ಮಾಡಿರ್ತಾರೆ. ಬಾಡಿಗೆ ಮನೆ ಮಾಡಿ ಇರ್ಬೋದಲ್ಲ, ಎಷ್ಟೋ ಮಂದಿ ಇರ್ತಾರೆ, ಅದೇನು ತಪ್ಪಿಲ್ಲ. ಮತ್ತು ಈ ಕಾಂಗ್ರೆಸ್ ಅವ್ರು ಹೇಳ್ಬೇಕಂದ್ರೆ ಏನೋ ಹೇಳ್ತಾರೆ, ಏನು ಮಾಡೋಕ್ಕಾಗ್ತೈತೆ ಬೆಳಗಾವಿ. ಸೊ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ನೋಡ್ರಿ ಇವತ್ತು ನಾಮಿನೇಷನು. ಸೊ ಇಂಥ ಕೆಟ್ಟ ಬಿಸಿಲಲ್ಲೇನು ಜನ ಇಷ್ಟೆಲ್ಲ ಬಂದು ಮೆರವಣಿಗೆ ನಿಂತು ಅಂದ್ರೆ ಪ್ರೀತಿ ಇದ್ದಾಗನೇ ಇಷ್ಟು ಜನ ಬರ್ತಾರೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜಗದೀಶ್ ಶೆಟ್ಟರ್ ಎಷ್ಟು ಲಕ್ಷ ಗಂಟೆ ಲೀಡ್ಲಿ ಗೆಲ್ತಾರೆ ಅಂತ ನಮಗೊಂದು ಕಾನ್ಫಿಡೆನ್ಸ್ ಇವತ್ತು ಬಂದಿದೆ. ಬಾ ಎಲೆಕ್ಷನ್ದಲ್ಲಿ ಅರಬಾವಿ ಮತ್ತು ಗೋಕಾಕಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಬರೀ 5,000 ಅಂತರದಿಂದ ಗೆದ್ದಿದ್ದಾರೆ ಮಂಗಳ ಅಂಗಡಿ ಅವರು. ಈ ಸರಿ ಎಷ್ಟು ಲೀಡ್ ಕೊಡ್ತೀರಿ? ಈಗ ಎರಡು ಇಶ್ಯೂ ರೀ. ಒಂದು ಇವ್ರೇನಿದ್ರಿ ಈಗ ರೀ ಮೋದಿ ಅಲೆ ಇಲ್ಲ ಅಂತ ಹೇಳತ್ತಾರಂತ ಒಂದಂದ್ರೆ. ಸೊ ಮೋದಿ ಅಲ್ಲೇ ಐತಿ ಇಲ್ಲ ಅನ್ನೋದಕ್ಕೆ ನಿಮ್ಮ ಟಿ ವಿಗಳು ನ್ಯಾಷನಲ್ ಇವು ಏನು ಸರ್ವೆ ಮಾಡತ್ತಾರಲ್ಲ ರೀ, ಆ ಸರ್ವೆ ನೋಡಿದ್ರೆ ಮೋದಿ ಅಲ್ಲೇ ಇಲ್ಲ ಅಂತ ನಿಮಗೆ ಗೊತ್ತಾಗ್ತೈತ್ರಿ. ಅವ್ರು ಅದನ್ನು ನೋಡ್ರೆ ಗೊತ್ತಾಗ್ತದೆ. ಆಮೇಲೆ ನೀವು ಹೇರಲ್ಲ ಬೈ ಇಲೆಕ್ಷನ್ ಬೇರೆ ಆಗುತ್ತೆ ರೀ, ಜನರಲ್ ಎಲೆಕ್ಷನ್ ಬೇರೆ ಆಗ್ತದೆ. ಈ ಸಲ ಅಂದ್ರೆ ನೀವು ಬರೀ ಗೋಕಾಕು ಅರಬಾವಿ ಸೌತ್ ಅಷ್ಟಾನ ಬೇಡ್ರಿ, ರಾಮದುರ್ಗ ಬೈಲೊಂಗಲ ಆಮೇಲೆ ಸೌದತ್ತಿ ಇಲ್ಲಿ ಎಲ್ಲ ಮತ್ತು ಗ್ರಾಮೀಣ ಸೌತ್ ನಾರ್ತ್ ಎಲ್ಲ ಕಡೆ ಮಾಡತ್ತಾರೆ, ಎಲ್ಲ ಕಾರ್ಯಕರ್ತರು ಮಾಡತ್ತಾರೆ, ಎಲ್ಲ ಕಡೆ ಐತಿ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ ಜಗದೀಶ್ ಶೆಟ್ಟರ್. ಎಲ್ಲೋ ಒಂದು ಕಡೆ ಕಾಸ್ಟ್ ಫ್ಯಾಕ್ಟರ್ ಮೇಲೆ ವೋಟ್ ಕೇಳ್ತಾ ಇದ್ದಾರೆ. ಅಲ್ಲ ಇಲೆಕ್ಷನ್ ಬಂದಾಗ ಅವೆಲ್ಲ ಸ್ವಾಭಾವಿಕ ಎಲ್ಲ ನಡುವನಾರ ಕೇಳ್ತಾರೋ. ಖರೆ ಜನ ಅದನ್ನು ಅಷ್ಟು ಇದನ್ನು ಸೀರಿಯಸ್ ತಗೋದಿಲ್ಲ ಅಂತೇಳಿ ನನಗನ್ನಿಸ್ತೈತೆ. ಯಾಕಂದ್ರೆ ಇದು ಭಾರತ ದೇಶ ಚುನಾವಣೆ, ನರೇಂದ್ರ ಮೋದಿ ಅವರ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ. ಇವೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಎಲ್ಲ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಪ್ರಮೋದ್ ಸಾವಂತ್ ಅವರು ಈಗ ಅದನ್ನೇ ಹೇಳಿದ್ರು ಸ್ಪೀಚ್ ಅಲ್ರಿ. ಹಾಂ ಹಾಂ ಅಲ್ಲಿ ಈಗ ಹೆಂಗೆ ಹೇಳಕ್ಕಾಗ್ತೈತಿ ರೀ? ಅಲ್ಲ ಅವರು ಯಾಕಂದ್ರೆ ಮುಖ್ಯಮಂತ್ರಿ ಇರ್ತಾರೋ ಅವ್ರಿಗೇನು ಸೋರ್ಸ್ ಇರ್ತೈತೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಚುನಾವಣೆ ಆದ ನೋಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವೇನು ಮೀಡಿಯಾ ಸರ್ವೆ ತೋರ್ಸಾತೀರಿ ಅದರ ಪ್ರಕಾರ 22+3 ಅನ್ನತ್ತೀರಿ. ಆ ರೇಂಜ್ ಒಳಗೆ ಏನಾರ ನಮಗೆ ಸೀಟ್ ಬಂದು ಅಂದ್ರೆ 24-25 ಡೆಫಿನೆಟ್ ಆಗಿ ಅಂದ್ರೆ ಅವ್ರಿಗೆ ಒಂಥರ MLA ಹೋಗೋ ಒಂದು ಇದಾಗ್ತೈತೆ. ಅಂದ್ರೆ ನಮಗೆ ಮುಂದೆ ಭವಿಷ್ಯಂಗನೂ ವಿಚಾರ ಬರ್ಬೋದಂತ ಆ ಅಂದಾಜ್ ಮೇಲೆ ಇಲ್ಲ. ಅವರು ತಮ್ಮ ಲೆಕ್ಕಾಚಾರಕ್ಕೆ ಗ್ಯಾರಂಟಿ ವರ್ಕೌಟ್ ಆಗ್ತೈತೆ ಅವ್ರು ಅನ್ನತ್ತಾರೆ. ಖರೆ ಈಗ ನಿಮ್ಗೊಂದು ಮಾತು ಐತೆ, ನಾವು ಭಾಳ ಸರ್ಕಾರ ನೋಡಿದ್ದೀವಿ. ಒಂದು ಸರ್ಕಾರ ಆದ ನಂತರ ಆ್ಯಂಟಿ ಇನ್ಕಮನ್ಸಿ ಒಂದು 3 ವರ್ಷ ಮೇಲೆ ಬರ್ತೈತೆ ರೀ. ಇವ್ರು 1 ವರ್ಷ ಇನ್ನೂ ಆಗಿಲ್ಲ ಇಷ್ಟು ಆ್ಯಂಟಿ ಇನ್ಕಮನ್ಸಿ ಐತಿಲ್ಲ ಸರ್ಕಾರ. ಅಂದ್ರೆ ಇಷ್ಟು ಆ್ಯಂಟಿ ಇನ್ಕಮನ್ಸಿ ಯಾವುದೂ ನೋಡಿಲ್ಲ ನಾವು. ಅಷ್ಟು ಐತೆ ಅಂದ್ರೆ ಅದರ ಇಫೆಕ್ಟ್ ಗ್ಯಾರಂಟಿ ವರ್ಕೌಟ್ ಆಗೋದಿಲ್ಲ. ಡೆಫಿನೆಟ್ ಆಗಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸೀಟ್ ಕರ್ನಾಟಕದಲ್ಲಿ ಗೆಲ್ತಾರೋ. ಮುಂದೆ ಒಳ್ಳೆ ಭವಿಷ್ಯ ಇದೆ ರಾಜ್ಯದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.